ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ವಿಡಿಯೋಗಳನ್ನು ಶೇರ್ ಮಾಡುವುದು ಶಿಕ್ಷಾರ್ಹ ಅಪರಾಧ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರಿಂದ ಪತ್ರಿಕಾ ಪ್ರಕಟಣೆ. ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್, ಟೆಲಿಗ್ರಾಮ್ ಯಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ಹರಡೋದು ಅಪರಾಧ. ಮಹಿಳೆಯರ ಘನತೆ ಮತ್ತು ಗೌಪ್ಯತೆಗೆ ಧಕ್ಕೆ ತಂದರೆ ಶಿಕ್ಷೆಯಾಗುತ್ತೆ. ಎಸ್ಐಟಿ ಪತ್ರಿಕಾ ಪ್ರಕಟಣೆ ಇದು. ಈಗಾಗಲೇ ವಿಡಿಯೋಗಳು ವೈರಲ್ ಆಗಿದೆ, ಮತ್ತಷ್ಟು ವೈರಲ್ ಮಾಡಬೇಡಿ ಅನ್ನುವಂತಹ ಮನವಿ ಮಾಡ್ತಿದ್ದಾರೆ. ಜೊತೆಗೆ ಸಂತ್ರಸ್ತೆಯರು ಯಾರಾದರೂ ಮಾಹಿತಿಯನ್ನು ಹಂಚಿಕೊಳ್ಳೋದಿದ್ರೆ ನಮ್ಮ ಸಹಾಯವಾಣಿಯನ್ನು ಸಂಪರ್ಕ ಮಾಡಿ ಅಂತ ಎಸ್ಐಟಿ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಒಂದು ಪ್ರಶ್ನೆ ಎಸ್ಐಟಿ ಅಧಿಕಾರಿಗಳಿಗೆ, ಈಗಾಗಲೇ ವೈರಲ್ ಮಾಡಿರುವವರ ವಿರುದ್ಧ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಅಟ್ಲೀಸ್ಟ್ ಒಂದು FIR ಆದರೂ ಮಾಡಬೇಕಲ್ಲ. ಇನ್ಮೇಲೆ ವೈರಲ್ ಮಾಡುವವರ ವಿರುದ್ಧ ನಾವು ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆ ಇದೆ. ಆದರೆ ಈಗ ವೈರಲ್ ಆಲ್ರೆಡಿ ಮಾಡಿದಾರಲ್ಲ, 3 ವಿರುದ್ಧ ಆರೋಪ ಇದೆ. ಕಾರ್ತಿಕ್, ಮಾಜಿ ಡ್ರೈವರ್, ಬಿಜೆಪಿಯ ಮುಖಂಡ ದೇವರಾಜೇಗೌಡ, ಮತ್ತೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಮತ್ತು ಬೆಂಗಳೂರಿನ ಕಾಂಗ್ರೆಸ್ನ ನಾಯಕರ ಬಳಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ನವೀನ್ ಗೌಡ. ಈ 3 ವಿರುದ್ಧ FIR ಮಾಡಬೇಕಲ್ವಾ ಒಂದು. ಅದಾದ ನಂತರ ಈ ಎಚ್ಚರಿಕೆ ಕೊಡ್ತಿದ್ರೆ ಎಚ್ಚರಿಕೆಗೊಂದು ಅರ್ಥ ಇರ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.